ಆಧುನಿಕ ಭಗೀರಥಿ ಗೆದ್ದಿತು ನಿರಂತರ ವರದಿ. ಒಂದು ನೀರು ಕೊಡುವ ವಿಚಾರದಲ್ಲಿ, ಬಾವಿ ತೋಡುವ ವಿಚಾರದಲ್ಲಿ ಎಷ್ಟೆಷ್ಟು ಕಾಟ ಕೊಟ್ರಿ ನೀವು. ನಿಮ್ಮ ಕಾಟ ನಮ್ಮ ಹಠ. ಗೆದ್ದಿತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ. ಆಕೆ ಹಣವಂತಳಲ್ಲ, ಸ್ಥಿತಿವಂತಳಲ್ಲ, ಆದರೆ ಛಲವಂತಳು. ಆಕೆಗಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಆಕೆ ಜೊತೆ ನಿಂತಿದೆ, ಆಕೆ ಜೊತೆ ನಿಂತಿತು. ಆಕೆಯನ್ನ ಕಾಡಿದ್ದೇನು ಕಡಿಮೆನಾ? ಗೌರಿ ನಾಯ್ಕ ಅವರನ್ನ ಕಾಡಿದ್ದು ಕಡಿಮೆನಾ ನೀವು? ಒಂದು ಬಾವಿ ತೋಡಿ ಆ ಅಂಗನವಾಡಿಯ ಮಕ್ಕಳಿಗೆ ನೀರು ಕೊಡಿಸುವಂತ ಒಂದು ಪ್ರಯತ್ನಕ್ಕೆ ಒಂದು ನಯಾ ಪೈಸೆ ಲಾಭ ನಷ್ಟದ ಲೆಕ್ಕಾಚಾರವಿಲ್ಲದೆ ಪ್ರಯತ್ನ ಪಡುವಾಗ ಕಾಡಿದ್ರಲ್ರಪ್ಪ ನೀವು. ಕಾಡಿದ್ರಿ ಆ ತಾಯಿನ. ಆದರೆ ಎಲ್ಲರೂ ನಮಗೆ ಕರೆ ಮಾಡಿ, ಸರ್ ಇವ್ರ ಜೊತೆ ನಿಂತ್ಕೊಳ್ಳಿ. ಶಿವಾನಂದ್ ಕಳವೆ ಅನ್ನುವಂತಹ ನೀರಾವರಿ ತಜ್ಞ ಅವರು ಹೇಳ್ತಾರೆ, ಸರ್ ಆ ತಾಯಿ ಜೊತೆ ಒಂದು ನಿಂತ್ಕೋಬೇಕು ಸರ್ ಅಂತ ಹೇಳ್ಬಿಟ್ಟು ಅವರ ಮಾತಿಗೂ ಧ್ವನಿಗೂಡಿಸಿ ಈ ತಾಯಿಯ ಜೊತೆ ನಾವು ನಿರಂತರವಾಗಿ ನಿಂತೀವಿ. 12ನೇ ತಾರೀಕಿನಿಂದ ಶುರುವಾಗಿದೆ ಸರ್ ಈ ಕಾರ್ಯಕ್ರಮ. ಫೆಬ್ರವರಿ 12ನೇ ತಾರೀಕು, ಇವತ್ತು 19ನೇ ತಾರೀಕು. ಯಾವುದೇ ಮೀಡಿಯಾ ಸ್ಟೋರಿ ಮುಟ್ಟತ್ತೆ ಓಡೋಗುತ್ತೆ, ಹಿಟ್ ಅಂಡ್ ರನ್. ನಾವು ಹಂಗೆ ಮಾಡಲಿಲ್ಲ. 1 ಸಲ 2 ಸಲ 3 ಸಲ ನಿರಂತರವಾಗಿ 1 ವಾರ ಈ ಥರ ತೋಡ್ತಾ ಇದ್ರಲ್ವಾ. 30 ಅಡಿ ಆಗಿತ್ತು. ಅದಾದ ನಂತರ ಇಲ್ಲ ಮುಚ್ಚಬೇಕು. ಯಾರೆಲ್ಲ ಬಂದಿದ್ದು, PDO, ಮತ್ತೊಬ್ರು ಆ ಸಿರ್ಸಿಕರ್ ಅನ್ನೋರು, ಹುಲಿಗೆಮ್ಮ. ಆದರೆ ಅದನ್ನು ಮುಚ್ಚೇ ಬಿಟ್ರು, ತಹಶೀಲ್ದಾರ್ ಮುಚ್ಚೇ ಬಿಟ್ರು. ಇದೀಗ MP ಬಂದಿದ್ದಾರೆ, DC ಆದೇಶ ಕೊಟ್ಟಿದ್ದಾರೆ. ನಾವು ಅನಂತಕುಮಾರ್ ಹೆಗಡೆ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ವಿ. ಈ ತರ ಮುಚ್ಚಿದ್ರು ಸರ್, ಈ ತರ ಮುಚ್ಚಿದ್ರು. ಒಂದು ನಯ ನಾವು ಕೇಳಿದ್ವಿ ಸರ್, ಅವ್ರಿಗೆ ದುಡ್ಡೇನಾದ್ರೂ ಕೊಡ್ಬೇಕಾ, ನಾವು ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಅವ್ರಿಗೆ ಈ ತರ ಮುಚ್ಚಿದ್ದನ್ನ ಇವತ್ತು ಓಪನ್ ಮಾಡಲಾಗಿದೆ. ನಾಯಕ್ ಅಂತ ಈಗ ಬಾವಿಗೆ ಕೇಳಿಸ್ಕೊಳ್ಳಿ ಏನು ಹೇಳಿ. ಕುಮಾರ್ ಹೆಗಡೆ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಒಂದ್ ನಿಮಿಷ ಸರ್, ಅವ್ರ ಕ್ಯಾಮರಾ ಮನೆ ಸ್ವಲ್ಪ ಜಾಗ ಮಾಡ್ಕೊಡಿ. ಗೌರಮ್ಮನೇ ಬನ್ರಿ, ನೀವು ಮಾಡ್ರಿ, ನೀವೇನು ಚಿಂತೆ ಮಾಡ್ಬೇಡಿ. ಈಗ ಸರ್ ಕೀಯಲ್ಲಿ ಈಗ ನೋಡ್ರಪ್ಪ, ಚಾವಿ ಬರ್ತಾ ಇದೆ, ಓಪನ್ ಮಾಡೋಣ. ಇಲ್ಲ ಒಂದ್ ನಿಮಿಷ ಇಲ್ಲ ಅಲ್ಲ ಗೌರಿ ನಾಯ್ಕ ಒಂದ್ ನಿಮಿಷ ಕೊಡಿ. ನೋಡಿ ಕೀ ಓಕೆನಾ? ತೊಳಿ ಎಸ್ ಹೋಗ್ಲಿ. ನೋಡಿ ಗೌರಿ ನಾಯ್ಕ ಅವರೀಗ ಚಾವಿಯನ್ನು ತೆಗಿತಾರೆ. ಓಪನ್ ಹಗ್ಗ ತಗೊಳ್ಳಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಯಪ್ರಕಾಶ್ ಶೆಟ್ರೆ ಗಮನಿಸ್ತಾ ಇದ್ದೀರಿ ನೀವು ಕೂಡ. ಬಿಗ್ ಇಂಪ್ಯಾಕ್ಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ. ಸರ್ ಹೋಗ್ಲಿ. ಎಸ್ ಗಮನಿಸ್ತಾ ಇದ್ದೀರಾ, ಅನಂತ್ ಕುಮಾರ್ ಹೆಗಡೆ ಅವರು ಕೂಡ ಬರ್ತಿದ್ದಾರೆ, ಬಾವಿ ಹತ್ರ ಆಗಮಿಸಿ ಈಗ ಅವರ ಹಗ್ಗ, ಅವರ ಬಕೆಟ್, ಅವರ ಹತಾರ ಎಲ್ಲವೂ ಕೂಡ ಬಂದಿದೆ. ರಿಪಬ್ಲಿಕ್ ಕನ್ನಡ ಈ ಕ್ಷಣ ತೆಗಿರಿ ಬಾವಿ ತೆಗಿರಿ. ಹಲ್ಗೆಯನ್ನ ತೆಗೆಯುವಂತ ಕೆಲಸ ಲೈವ್ ಆಗಿ ನೋಡ್ತಾ ಇದ್ದೀರಾ. ಬಂದ್ರು 7 ಗಂಟೆಗೆ ಬಂದ್ರು. ಹಲ್ಗೆ ಸರ್, ನೀವು ಬಾವಿ ಇದೆ, ಸ್ವಲ್ಪ ದೂರ ಇರಿ, ತುಂಬಾ ಆಳ ಇದೆ. ಹಗ್ಗ ತೆಗಿರಿ. ಅಲ್ಲಿ ಗೌರಿ ನಾಯ್ಕ ಕೂಡ ಹಗ್ಗ ತೆಗಿತಾರೆ. ಬಹಳ ಖುಷಿ ಈಗ ಅವರಿಗೆ. ಅಬ್ಬಾ ಎಷ್ಟು ಭಾವನಾತ್ಮಕವಾಗಿ ತಗೊಂಡಿದ್ರು ಅಂತಂದ್ರೆ, ನಿಜಕ್ಕೂ ಕೂಡ ಇದು ಸಾಮಾನ್ಯವಾದಂತ ವಿಚಾರ ನಿಮ್ಗೆ ಅಲ್ವೇ ಅಲ್ಲ. ಇದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ. ಬಾವಿ ಆಳ ಎಷ್ಟಿದೆ ಗೊತ್ತಾ? ಎಷ್ಟು ಕಷ್ಟಪಟ್ಟು ತೆಗೆದಿದ್ದಾರೆ. ಆ ಹಗ್ಗ ಇಳಿದು, ಆ ಹಗ್ಗದ ಮುಖಾಂತರನೇ ಅವ್ರು ಇಳಿಬೇಕು, ಹಗ್ಗದ ಮುಖಾಂತರನೇ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಹಗ್ಗ ತೆಗೀರಿ ಸರ್. ನೀವು ಮೇಲೆ ನಿಂತ್ಕೊಳ್ಳಿ, ನೀವು ಫುಲ್ ಎಲ್ಲ ಮೇಲೆ ನಿಂತ್ಕೊಂಡು ಕವರ್ ಮಾಡಿ. ನಮ್ಮ ಕ್ಯಾಮ್ರಾ ಪರ್ಸನ್ ಕಿಶನ್ ನಿಮಗೆಲ್ಲವನ್ನು ಕೂಡ ತೋರಿಸ್ತಿದ್ದಾರೆ. ಈ ಬಾವಿ ನೋಡಿ, ತೆಗಿರಿ ಎಲ್ಲ ತೆಗಿರಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅವತ್ತಿನಿಂದಲೂ ಕೂಡ ಭಾಗೀರಥಿಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರಿಸಿತ್ತು. ಜಯಪ್ರಕಾಶ್ ಶೆಟ್ರು
ಆಶ್ವಾಸನೆಯನ್ನ ಕೊಟ್ಟಿದ್ರು, ಭರವಸೆಯನ್ನ ಕೊಟ್ಟಿದ್ರು, ನೀರು ಸಮೇತ ನಮ್ಮ ಸ್ಟುಡಿಯೋಗೆ ಕರೆಸ್ತೀರಿ ಅಂತ ಹೇಳಿದ್ರು. ಮತ್ತೆ ಎಲ್ಲ ಅಡೆತಡೆಗಳನ್ನ ದಾಟಿ ರಿಪಬ್ಲಿಕ್ ಕನ್ನಡದ ಪ್ರಯತ್ನ, ನಿರಂತರವಾದ ವರದಿ ಎಲ್ಲವನ್ನು ಕೂಡ ಮೀರಿ ಇವತ್ತು ಎಲ್ಲವನ್ನು ಕೂಡ ದಾಟಿ ಇವತ್ತು ಅವ್ರು ಇಳಿತಾರೆ ನೋಡ್ರಿ. ಬಾವಿಗೆ ಇಳಿಸ್ತೀವಿ, ಈಗ ಬಾವಿಗೆ ಇಳಿಸ್ತೀವಿ. ಸ್ವಲ್ಪ ಸೈಡ್ ಬನ್ನಿ ಸರ್, ಸ್ವಲ್ಪ ಸೈಡು. ಬಾಬಾ ಏನು ಕಮ್ಮಿ ಆಳ ಇದೆಯಾ ಇದು? ಸಖತ್ ಆಳ ಇದೆ ಇದು, ಭಯಂಕರ. ಇಷ್ಟು ತೆಗಿಯೋಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ, ನಮ್ಮಿಂದ ಇದು ಸಾಧ್ಯ ಇಲ್ಲ, ಅದು ಅವರಿಂದಲೇ ಸಾಧ್ಯ. ಅಂಥ ಒಬ್ಬ ಅದೇ ರೀತಿ ಪ್ರತಿಭಾನ್ವಿತರಿಂದನೇ ಅದು ಸಾಧ್ಯ ಅಂತ ಅದಕ್ಕೊಂದು ಶಕ್ತಿ ಓಕೆ, ಅದಕ್ಕೊಂದು ಶಕ್ತಿ ಆಯ್ತಾ. ಅದಕ್ಕೊಂದು ನೋಡಿ, ಅವ್ರನ್ನ ನೋಡಿ ಬೆಂಗಳೂರಿಗೆ ಕರ್ಕೊಂಡ್ಬರ್ತೀವಿ. ನೀರು ಇನ್ನೊಂದು 5-6 ಅಡಿ ತೆಗೆದ್ರೆ ನೀರು ಬರುತ್ತಂತೆ. ಅಬ್ಬಾ ಭಯ ಆಗ್ತಿದೆ ನಾನು. ಬರಲಿ ಈಗ ನೋಡಿ ಬಕೆಟಿಗೆ ಕಟ್ತಾ ಇದ್ದಾರೆ. ಅದ್ರದ್ದೇನು ಪ್ರೋಸೆಸ್ ಇದೆ ಪ್ರೋಸೆಸ್ಸು. ಮೇಡಮ್ ಒಂಚೂರು ಸೈಡು ನಮ್ಮ ಹಂಗೆ ಒಂಚೂರು ಅನಂತ್ ಕುಮಾರ್ ಅವ್ರನ್ನ ಮಾತಾಡ್ಸ್ಕೊತೀನಿ ನಾನು. ಸರ್ ಹಂಗಲ್ಲ, ನಂಗೆ ಗೊತ್ತು ಎಲ್ಲ ನನ್ನ ಕೈಲಿ ಹೇಳಿಸ್ಬಿಡಿ ಅಂತ ನೀವು ಹೇಳೋದು ಅಲ್ಲ ಸರ್. ಈಗ ನನಗೆ ಇದು ಸಮಸ್ಯೆ ಬಗ್ಗೆ ಮಾತಾಡಿ ಸರ್. ಈಗ ಬಾವಿ ಹಗ್ಗ ಇಳಿತಿದ್ದಾರೆ ಎಲ್ಲ ರಾಷ್ಟ್ರೀಯ ಸಮಸ್ಯೆ ಅಲ್ಲ ಸುಮ್ಗಿರು. ಅಲ್ಲ ಸರ್, ಅಲ್ಲ ಸರ್, ರಾಜಕೀಯ ಬರಲ್ಲ ಸರ್ ಇಲ್ಲಿ. ಅಂದ್ರೆ ಆ ಮಾನವೀಯತೆ ನೀವು ಅಂದ್ರೆ ಅವ್ರ ಮಾನಸಿಕವಾಗಿ ಅವ್ರು ಕುಗ್ಗೋಗ್ಬಿಟ್ಟಿದ್ರು ಸರ್. ಪಾಪ ನಮ್ಮ ಮಕ್ಕ ತುಂಬಾ ಭಾವನಾತ್ಮಕವಾಗಿ ತುಂಬಾ ಮಾಡ್ತಾ ಇದ್ರು ಸರ್. ಈ ಬಾವಿ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಸರ್? ಇದು ನಮಗೆ ಸಾಧ್ಯನಾ? ಒಬ್ರು ಹೆಣ್ಮಗಳು ತೆಗ್ದಿರೋ ಬಾವಿ, ಒಬ್ರು ಹೆಣ್ಮಗಳು ತೆಗ್ದಿರೋದು ಸರ್. ಆಮೇಲೆ ಈ ಬಾವಿಗೆ ಹೆಸರಿಡೋದ್ರ ಬಗ್ಗೆ ಮಾತಾಡ್ತೀವಿ. ಅವ್ರದ್ದು ಹೆಸರು ಇಡೋದು, ಗೌರಿ ನಾಯಕರ ಹೆಸರು ಇಡ್ತೀವಿ ಅಲ್ವಾ ಸರ್? ಅಂದ್ರೆ MP ಅವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಜಾಸ್ತಿ, ಬಟ್ ಅವ್ರ ಕೆಲಸ ಅಂತೂ ಆಗಿದೆ. ನೋಡಿ ಯಾವ ತರ ಇಳಿತಾರೆ ನೋಡೋಣ. ಈಗ ಬನ್ನಿ, ನಿಮಗೆ ಫುಲ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸೋಣ. ರಿಯಾಲಿಟಿ ಚೆಕ್ ಅಲ್ಲ ಸರ್ ಇಲ್ಲಿ ಸರ್ ನೋಡಿ ಸರ್ ಇದೇನೇ ಕೇಳಿ ನಾವು ಕಪ್ಪು ಪಟ್ಟಿ ಕಟ್ಟಿರೋದು. ಈಗ ಬಿಚ್ಚೆ ಕಟ್ಟಿಲ್ಲ, ಈಗ ಬಿಚ್ಚಿ ಅವ್ರು ಇರ್ತಾ ಇರ್ತಾರಲ್ಲ. ಅಲ್ಲ ಸರ್, ಅದಕ್ಕಲ್ಲ ಸರ್. ಅಲ್ಲ ನಮ್ಮ ಮಾಧ್ಯಮದವ್ರ ಮೇಲೆ, ನಮ್ಮ ರಿಪಬ್ಲಿಕ್ ಬಾಂಗ್ಲಾದವ್ರನ್ನ ಸುದ್ದಿ ಮಾಡ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದಾರಲ್ಲ ಸರ್. ಅದರ ವಿರುದ್ಧ ಅಂದ್ರೆ ಒಳ್ಳೆತನದಿಂದ ರಿಪಬ್ಲಿಕ್ ಕನ್ನಡ ಒಳ್ಳೆದಕ್ಕಾಗಿ ಹೋರಾಡುತ್ತೆ ಸರ್. ರಿಪಬ್ಲಿಕ್ ಕನ್ನಡ ಸದಾ ಒಳ್ಳೆದಕ್ಕೋಸ್ಕರನೇ ಇರುತ್ತೆ. ಆದ್ರೆ ಮಾಧ್ಯಮದವ್ರನ್ನ ಹತ್ತಿಕ್ಕುವಂತ ಕೆಲಸ ಸರ್ ಅಲ್ಲ ಸರ್. ಈಗ ಅವ್ರು ನಮ್ಮನ್ನು ಇದಾಗಿಲ್ವಲ್ಲ, ನಮ್ಮ ರಿಪಬ್ಲಿಕ್ ಬಾಂಗ್ಲಾದವ್ರು ಇನ್ನೂ ಕೂಡ ಬಂದಿಲ್ಲ, ಬರಬೇಕು. ಎಲ್ಲ ನಿರಂತರವಾಗಿ ನೋಡಿ ಈಗ ಆಗುತ್ತೆ, ಎಲ್ಲ ಕೆಲಸಗಳು ಒಂದೊಂದಾಗಿ ಆಗುತ್ತೆ. ನೋಡಿ ಈಗ ಗೌರಿ ನಾಯಕ್ ಅವ್ರು ಇಳಿತಾರೆ ನೋಡಿ. ಅವ್ರ ಶಕ್ತಿ ನೋಡ್ರಿ, ನಿರಂತರವಾದ ಶಕ್ತಿ ನೋಡಿ. ಯಾವ ಥರ ಹಾಕೋತಾರೆ ಅದು ಹಗ್ಗನ, ನಾನಂತೂ ಭಾಳ ಕುತೂಹಲವಾಗಿದ್ದೆ. ಎಸ್ ಹಗ್ಗವನ್ನ ಕಟ್ಟಿ ಆ ಹಲಗೆಗೆ ಹಗ್ಗವನ್ನ ಬಿಗಿಯಾಗಿ ಕಟ್ತಾ ಇದ್ದಾರೆ. ಬಿಗಿಯಾಗಿ ಕಟ್ಟಿ ಒಂದ್ ನಿಮಿಷ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರಿಗೆ ಗಡಿಬಿಡಿ ಮಾಡಬೇಡಿ ದಯವಿಟ್ಟು. ಅವ್ರು ಆರಾಮಾಗಿ ಮಾಡ್ತಾರೆ. ಅವರು ಆರಾಮಾಗಿರ್ಲಿ, ಆರಾಮಾಗಿ. ಇಷ್ಟೆಲ್ಲ ಆಗಿದೆಯಂತೆ. ಏನಂತೆ ಅವ್ರದ್ದು? ಆರಾಮಾಗಿ ಮಾಡಮ್ಮ, ಗುಂಡಿ ಆಳ ಎಷ್ಟಿದೆ ಅಂತಾನೆ ಕಾಣ್ತಾ ಇಲ್ಲ ಬಿಡಿ. ಅದಷ್ಟರ ಮಟ್ಟಿಗೆ ಕಾಣ್ತಾನೆ ಇಲ್ಲ. ಅದು 30 ಅಡಿ ಇದೆಯಾ? ಅಲ್ಲಿ ಸರ್. ಯಾರನ್ನ ಸರ್? ಅವ್ರನ್ನ ಯಾರು? ಶೈಲಕ್ ಅವ್ರ. ಮೇಡಮ್ ಇಳಿತೀರಾ ನೀವು? ಎತ್ತ ಹೌದೌದು ನೋಡಿ. ಈಗ ಅವ್ರು ಇಳಿತಾರೆ ನೋಡಿ, ಹೆಂಗ್ ಇಳಿತಾರೆ ಅಂತ. ರೆಡಿ ಗೌರಿ ನಾಯಕ್ ಅವ್ರು ಈಗ ನೋಡಿ, ಈಗ ರೆಡಿ.